ಅಕ್ಷಿತಾಳ ಬಾಯಲ್ಲಿದ್ದ ವೈನ್ ಅಭಿನವ್ರ ಬಾಯಿಗೆ ವರ್ಗಾವಣೆಯಾಯಿತು. ಅಭಿನವ್ ಆದ್ರೆ ಅವನ್ನ ಕುಡಿಯೋದಿಲ್ಲ ಅಂತ ಅವಳಿಗೆ ಚೆನ್ನಾಗಿ ತಿಳಿದಿತ್ತು. ಅದಕ್ಕಾಗಿ ಅವಳು ಈ ದಾರಿಯನ್ನು ಆಯ್ದುಕೊಂಡಿದ್ದಳು. ಆ ಪಾನೀಯ ಅಭಿನವ್ರ ಗಂಟಲಿನಿಂದ ಕೆಳಗಿಳಿದಿತ್ತು. ಅಕ್ಷಿತಾಳ ಕಣ್ಣಲ್ಲಿ ಏನೋ ಒಂದು ಮಿಂಚು ಮಾಯವಾಯಿತು. ಅಭಿನವ್ ಅಕ್ಷಿತಾಳನ್ನು ದಿಟ್ಟಿಸ್ದ. ಅಭಿನವ್ಗೆ ತನ್ನೊಳಗೆ ಉಷ್ಣತೆ ಹೆಚ್ಚಾಗ್ತಿರೋ ಅನುಭವ ಆಯಿತು. ಅಭಿನವ್ ಅಕ್ಷಿತಾಳ ಕೂದಲನ್ನ ಹಿಡ್ಕೊಂಡ. ಅವನ ಮುಖದಲ್ಲಿ ಬೆವರಿನ ಹನಿಗಳಿದ್ವು. ಅಭಿನವ್ಗೆ ತನ್ನ ಇಡೀ ದೇಹದಲ್ಲಿ ಇರುವೆಗಳು ಹರಿದಾಡ್ತಿರುವಂತೆ ಅನಿಸತೊಡಗಿತು. ಅಕ್ಷತಾ ಅಭಿನವ್ನ ತೋಳುಗಳನ್ನ ಹಿಡ್ಕೊಂಡು ಅವನ ಕುತ್ತಿಗೆ ಕಚ್ಚೋದಕ್ಕೆ ಶುರು ಮಾಡಿದ್ಲು. ಅಕ್ಷತಾಳ ತುಟಿಗಳು ಅಭಿನವ್ನ ಕಾಯ್ತಿರೋ ಮೈಗೆ ಮೇಲೆ ಕೆಲಸ ಮಾಡ್ತಿದ್ವು. ಅಭಿನವ್ ಅಕ್ಷತಾಳ ಕೂದಲನ್ನ ಹಿಡಿದು ಜೋರಾಗಿ ಕಚ್ಚಿದ. ಅವಳನ್ನು ಗೋಡೆ ಕಡೆ ತಳ್ಳಿದ. ಅಕ್ಷತಾ ಹೋಗಿ ನೇರವಾಗಿ ಗೋಡೆಗೆ ಬಡಿದ್ಲು. ಅಭಿನವ್ ಅವಳು ಬಟ್ಟೆನೆಲ್ಲ ಹರಿದಾಕ್ತಾ ಅಭಿನವ್ ಅಕ್ಷತಾಳನ್ನು ಸತತವಾಗಿ ಸೇರೋದಕ್ಕೆ ಶುರು ಮಾಡ್ದ. ಅಕ್ಷತಾಳ ಇಡೀ ಬೆನ್ನು ಕೆಂಪಗಾಗ್ಬಿಟ್ಟಿತ್ತು. ಅಭಿನವ್ ಗೀಚಿದ ಗುರುತುಗಳು ಎದ್ದು ಕಾಣ್ತಿದ್ವು. ಅಭಿನವ್ಗೆ ತನ್ನ ಮೇಲೆ ಯಾವುದೇ ಹತೋಟಿ ಇರಲಿಲ್ಲ. ಈ ಕ್ಷಣದಲ್ಲಿ ಅಭಿನವ್ನ ಒಳಗಿದ್ದ ಮೃಗ ಎಚ್ಚರವಾಗಿಕೊಂಡಿದ್ದ. ಅಕ್ಷತಾಳಿಗೆ ನೋವಾಗ್ತಿತ್ತು. ಅವಳು ತಿರುಗಿ ಅಭಿನವ್ನನ್ನು ತಳ್ಳಿದ್ಲು. ಆದರೆ ಮರುಕ್ಷಣವೇ ಅಭಿನವ್ ಕೋಪದಿಂದ ಅವಳನ್ನ ಎಳಕೊಂಡು ಅವಳ ಬಟ್ಟೆ ಅರ್ಧ ಹಾಕ್ತ. ಅವಳ ಮೇಲೆ ಎರಗಿದ. ಅವನಿಗೆ ಪ್ರಜ್ಞೆ ಇಲ್ಲ ಎಂಬುದು ಅವಳಿಗೆ ತಿಳಿದಿತ್ತು. ಅಭಿನವ್ನ ಈ ಭೀಕರ ನಡವಳಿಕೆಗೆ ಅಕ್ಷತಾಳಿಗೆ ನೋವು ಮತ್ತು ಭಯ ಎರಡೂ ಆಗ್ತಿತ್ತು. ಅಭಿನವ್ ಅಕ್ಷತಾಳನ್ನು ಎತ್ತಿ ಹಾಸಿಗೆ ಮೇಲೆ ಎಸೆದ. ಇಬ್ಬರ ಬಟ್ಟೆಗಳು ದೂರಾದವು. ಅಕ್ಷತಾಳ ಚೀರಾಟ ಅಲ್ಲಿ ಮೊಳಗ್ತು. ಅವರಿಬ್ಬರ ಮೈ ಬೆವರಿನಿಂದ ನೆನೆದಿತ್ತು. ಅಕ್ಷತಾಳ ಕೂದಲು ಅವಳ ಮುಖದ ಮೇಲೆ ಹರಡಿತ್ತು. ಅವಳ ಮೈ ಮೇಲೆ ಕಪ್ಪು ಮತ್ತು ನೀಲಿ ಬಣ್ಣದ ಗುರುತುಗಳು ಕಾಣ್ತಿದ್ವು. ಅವುಗಳನ್ನು ಅಭಿನವ್ ನೀಡಿದ್ದ. ಅವಳ ಮೈ ಪೂರ್ತಿ ಮರಗಟ್ಟಿತ್ತು. ರಕ್ತ ಬರ್ತಿತ್ತು. ಆದರೆ ಅಭಿನವ್ ಅವಳನ್ನ ಬಿಡೋದಕ್ಕೆ ತಯಾರಿರಲಿಲ್ಲ. ಅಕ್ಷತಾ ಎಷ್ಟೇ ಬಾರಿ ಅಭಿನವ್ನ ತಳ್ಳಿದ್ರೂ ಇಂದು ಅಭಿನವ್ ಒಬ್ಬ ರಾಕ್ಷಸನಂತೆ ವರ್ತಿಸ್ತಿದ್ದ. ಅಕ್ಷತಾಳಿಗಿನ್ನು ಸಹಿಸೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಬಹಳ ಸಮಯದ ನಂತರ ಅಭಿನವ್ ಅಕ್ಷತಾಳನ್ನು ಬಿಡುಗಡೆ ಮಾಡ್ದ. ಈ ನಡುವೆ ಅವನು ಹಲವು ಬಾರಿ ಅಕ್ಷತಾಳೊಂದಿಗೆ ಬೆರೆತಿದ್ದ. ಅಭಿನವ್ ಪಕ್ಕದಲ್ಲಿ ಮಲಗಿದ್ದ. ಅಕ್ಷತಾ ಈಗ ಪ್ರಜ್ಞೆ ತಪ್ಪೋ ಸ್ಥಿತಿಯಲ್ಲಿದ್ದು ಆದರೂ ತನ್ನಂತಾನು ಹತೋಟಿಗೆ ತಂದು ಎದ್ದು ಕೂತ್ಲು. ಅವಳು ನೋವಿನಿಂದ ತತ್ತರಿಸಿದ್ಲು. ಅಕ್ಷತಾ ಒಂದು ಬಾರಿ ಅಭಿನವ್ನ ಕಡೆ ನೋಡಿ ಎದ್ದು ಬಾತ್ರೂಮ್ಗೆ ಹೋದ್ಲು. ಅವಳಿಗೆ ನಡೆಯೋದಕ್ಕೂ ಕೂಡ ಆಗ್ತಿರ್ಲಿಲ್ಲ. ನಡೆಯುವಾಗ ಬಹಳ ಸಹಜವಾಗಿ ಅನ್ನಿಸ್ತಿತ್ತು. ಸರಿಯಾಗಿ ಹೇಳಬೇಕಂದ್ರೆ ಅವಳು ಕುಂಟುತ್ತಿದ್ಲು. ಅಕ್ಷತಾ ಶವರ್ ಆನ್ ಮಾಡಿದ್ಲು. ಅವಳ ಕಣ್ಣುಗಳು ಒದ್ದೆಯಾಗಿದ್ವು. ಅಕ್ಷತಾ ತನ್ನ ಕಾಲುಗಳ ಕಡೆ ನೋಡಿದ್ಲು. ಅವಳಿಗೆ ತುಂಬ ನೋವಾಯಿತು. ಅವಳು ಬಾತ್ರೂಮ್ನಿಂದ ಹೊರಬಂದ್ಲು. ಕಪ್ಪು ಚರ್ಮದ ಜಾಕೆಟ್ ಮತ್ತು ಸ್ಕರ್ಟ್ ಧರಿಸಿ ಅಭಿನವ್ನ ಹತ್ರ ಬಂದ್ಲು. ಬಾಗಿ ಅಭಿನವ್ನ ಹಣೆಗೆ ಮುತ್ತಿಟ್ಟು ಅವಳ ಕಣ್ಣೀರು ಅಭಿನವ್ನ ಮುಖದ ಮೇಲೆ ಬೀಳ್ತಿತ್ತು. ಅಕ್ಷತಾ ಅಭಿನವ್ನ ಕೂದಲಿನಲ್ಲಿ ಕೈ ಆಡಿಸಿದ್ಲು. ಅಭಿನವ್ ಪ್ರಜ್ಞೆಯಲ್ಲಿ ಇರಲಿಲ್ಲ. ಅಕ್ಷತಾ ಬಾಗಿ ಮೆಲ್ಲನೆ ಅಭಿನವ್ನ ಕಿವಿಯಲ್ಲಿ ಪಿಸುಗುಟ್ಟಿದ್ಲು. ನಿನ್ನ ಗುರುತನ್ನು ನನ್ನ ಜೊತೆ ತೆಗೆದುಕೊಂಡು ಹೋಗ್ತಿದ್ದೀನಿ. ಒಂದು ವೇಳೆ ಬದುಕು ಉಳಿದ್ರೆ ಖಂಡಿತವಾಗಿ ವಾಪಸ್ ಬರ್ತೀನಿ. ಅಕ್ಷತಾ ಎದ್ದು ನಿಂತು ರೂಮ್ನಿಂದ ಹೊರಗೆ ಹೋದ್ಲು. ಅವಳು ಎದುರುಗಡೆ ರೂಹಿ ಮತ್ತು ರೀಟಾಳನ್ನು ನೋಡಿದ್ಲು. ಅವರಿಬ್ಬರು ಅಕ್ಷತಾಳಿಗಾಗಿ ಕಾಯ್ತಿದ್ರು. ಹಡಗು ಪೂರ್ತಿ ಹೊಗೆಯಿಂದ ತುಂಬಿತ್ತು. ಎಲ್ಲ ಅಂಗರಕ್ಷಕರು ಪ್ರಜ್ಞೆ ತಪ್ಪಿದ್ರು. ರೂಹಿ ಮತ್ತು ರೀಟಾ ಅಕ್ಷತಾಳಿಗೆ ಮಾಸ್ಕ್ ನೀಡಿದ್ರು. ಅಕ್ಷತಾ ಅದನ್ನು ತನ್ನ ಮೂಗಿಗೆ ಹಾಕೊಂಡ್ಳು. ಅವರೆಲ್ಲರೂ ಹಡಗಿನಿಂದ ಸಮುದ್ರಕ್ಕೆ ಜಿಗಿದ್ರು. ಅವರೆಲ್ಲರೂ ಸಬ್ಮಿರನ್ ಒಳಗಿದ್ರು. ಮೂವರ ಬಟ್ಟೆಗಳು ನೆಂದಿದ್ವು. ಆಗ ಒಬ್ಬ ಹುಡುಗಿ ಅವರ ಬಳಿ ಓಡು ಬಂದ್ಲು. ಅವಳ ಕೈಯಲ್ಲಿ ಟವಲ್ಗಳಿದ್ವು. ಅಕ್ಷತಾಳ ದೃಷ್ಟಿ ಆ ಹುಡುಗಿ ಮೇಲೆ ಬಿತ್ತು. ಅವಳ ಮುಖದಲ್ಲಿ ಒಂದು ನಿಗೂಢ ನಗು ಮೂಡ್ತು. ಅಕ್ಷತಾ ಟವಲ್ ತಗೊಂಡು ತನ್ನ ಮುಖವನ್ನು ಒರೆಸ್ಕೊಂಡ್ಳು. ಆ ಹುಡುಗಿ ಅಕ್ಷತಾಳನ್ನು ವಂದಿಸಿದ್ಲು. ಆ ಹುಡುಗಿ ಅಕ್ಷತಾಳಂತೆ ಕಾಣ್ತಿದ್ಲು. ಹೇಗಿದೆಯಾ ನೀನು? ಅಕ್ಷತಾ ನಿಗೂಢ ನಗುವಿನೊಂದಿಗೆ ಕೇಳಿದ್ಲು. ನಾನು ಚೆನ್ನಾಗಿದ್ದೀನಿ ಕೇಡಿ, ಆ ಹುಡುಗಿ ಗೌರವದಿಂದ ಹೇಳಿದ್ಲು. ಕೇಡಿ ಅಲಿಯಾಸ್ ಅಕ್ಷತಾ ನಿಗೂಢವಾಗಿ ನೋಡ್ತಾ ಅಂದ್ಲು. ಹೇಗಿದೆಯಾ ನೀನು ಅಕ್ಷತಾ? ಆ ಹುಡುಗಿ ಬೇರೆ ಯಾರೂ ಅಲ್ಲ, ಅವಳೇ ಅಸಲಿ ಅಕ್ಷತಾ, ಅನೈತಿಕ ಸಂಬಂಧದ ಮಗು. ಕೇಡಿಗೆ ತನ್ನ ಉದ್ದೇಶ ಈಡೇರಿಸಲು ಒಬ್ಬ ದಾಳ ಬೇಕಾದಾಗ ಒಂದು ಹೋಟೆಲ್ ರೂಮ್ನಲ್ಲಿ ಅವಳಿಗೆ ಈ ಅಕ್ಷತಾ ರುಹಾನಿ ಎದುರಾದ್ಲು. ಪಾಪ, ಅವಳ ಮಲತಾಯಿ ಅನಿತಾ ಮತ್ತು ಮಲತಂಗಿ ಸ್ನೇಹ ಸೇರಿ ಅವಳನ್ನ ಒಬ್ಬ ಮುದುಕನಿಗೆ ಮಾರಾಟ ಮಾಡಿದರು. ಆ ಮುದುಕ ಅವಳೊಂದಿಗೆ ಬಲವಂತ ಮಾಡೋದಕ್ಕೆ ಶುರು ಮಾಡಿದಾಗ ಅವಳು ಹೇಗೋ ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಬಂದಿದ್ಲು.
ಆಗಲೇ ಅಚಾನಕ್ಕಾಗಿ ಅವಳು ಕೇಡಿಗೆ ಭೇಟಿಯಾದಳು. ಅಂದಿನಿಂದ ಕೇಡಿ ಅವಳ ಜಾಗವನ್ನು ತುಂಬಿದ್ಲು. ಅವಳು ಅಕ್ಷತಾ ರುಹಾನಿ ಅಂತ ಜಗತ್ತಿಗೆ ಪರಿಚಯಿಸ್ಕೊಂಡ್ಳು. ಅಸಲಿ ಅಕ್ಷತಾ ರುಹಾನಿ ಕೇಡಿಯ ತಂಡದ ಸದಸ್ಯಳು ಆದ್ಲು. ಅವಳು ಯಾವಾಗಲೂ ಕೇಡಿ ಕೈ ಕೆಳಗೆ ಕೆಲಸ ಮಾಡತೊಡಗಿದ್ಲು. ಅಸಲಿ ಅಕ್ಷತಾ ತನ್ನ ಜೀವನದಲ್ಲಿ ತುಂಬ ಸಂತೋಷವಾಗಿದ್ಲು. ಯಾಕಂದರೆ ಅವಳ ಮಲತಾಯಿ ಮತ್ತು ತಂಗಿ ಅವಳ ಜೀವನವನ್ನು ನರಕ ಮಾಡಿದ್ರು. ಅವಳು ಒಬ್ಬ ಅನಾಥಿಯಂತೆ ಬದುಕ್ತಿದ್ಲು. ಒಂದು ವೇಳೆ ಅಂದು ಅವಳು ಕೇಡಿಗೆ ಸಿಗದಿದ್ದರೆ ಅವಳ ಜೀವನ ಇನ್ನೂ ಭೀಕರವಾಗ್ತಿತ್ತು. ಕೇಡಿ ಅವಳಿಗೆ ಒಂದು ಅವಕಾಶವನ್ನು ನೀಡಿದ್ಲು. ತನ್ನ ಜಾಗವನ್ನು ತೆಗೆದುಕೊಳ್ಳಲು ಬಿಡುಗಡೆ ನೀಡಿದ್ಲು. ಯಾಕಂದರೆ ಜಗತ್ತಿನ ಕಣ್ಣಿನಲ್ಲಿ ಕೇಡಿ ಸತ್ತು ಹೋಗಿದ್ಲು. ಅಕ್ಷತಾ ರುಹಾನಿ ಆ ಆಫರನ್ನು ಒಪ್ಕೊಂಡಿದ್ಲು. ಅವಳು ಕೇಡಿಯ ಕೈ ಕೆಳಗೆ ಕೆಲಸ ಮಾಡ್ತಿದ್ಲು. ಅಕ್ಷತಾ ರುಹಾನಿ ಕೇಡಿಯನ್ನು ತುಂಬ ಗೌರವಿಸ್ತಿದ್ಲು. ಯಾಕಂದರೆ ಕೇಡಿ ಅವಳನ್ನು ಆ ನರಕದಿಂದ ಹೊರತಂದಿದ್ಲು. ಮಾತ್ರ ಅಲ್ಲ, ಅವಳ ಆ ಅನೈತಿಕ ಕುಟುಂಬಕ್ಕೂ ತಕ್ಕ ಪಾಠವನ್ನು ಕಲಿಸಿದ್ಲು. ಅಕ್ಷತಾ ರುಹಾನಿ ಮುಖದಲ್ಲಿ ನಗು ಇತ್ತು, ಆದರೆ ಕಣ್ಣುಗಳು ಒದ್ದೆಯಾಗಿದ್ವು. ಒಂದು ವೇಳೆ ಕೇಡಿ ಇಲ್ದಿದ್ರೆ ಅವಳ ಸ್ಥಿತಿ ಏನಾಗ್ತಿತ್ತು ದೇವರಿಗೆ ಗೊತ್ತು. ಬಹುಶಃ ಅವಳು ಆತ್ಮಹತ್ಯೆ ಮಾಡಿಕೊಳ್ತಿದ್ಲು. ಈ ಕ್ರೂರ ಜಗತ್ತಿನಲ್ಲಿ ಹೆಸರಿಗಷ್ಟೇ ಅವಳಿಗೆ ಸಂಬಂಧಿಕರಿದ್ದರು. ಈ ಜಗತ್ತು ಅವಳನ್ನು ನುಂಗ್ಬಿಡ್ತಿತ್ತು. ಕೇಡಿಯನ್ನು ಭೇಟಿಯಾದ ದಿನದಿಂದ ಅವಳ ಜೀವನವೇ ಬದಲಾಯಿತು. ಇದನ್ನು ಜೀವನದ ಆಟ ಎನ್ನಿ ಅಥವಾ ಕಾಕತಾಳೀಯ ಎನ್ನಿ, ಇಂದು ಅವಳು ಹಳೆಯ ಹೆದರಿದ ಅಕ್ಷತಾ ರುಹಾನಿಯಾಗಿರಲಿಲ್ಲ. ಇಂದು ಅವಳು ಎಷ್ಟು ಧೈರ್ಯವಂತಳಾಗಿದ್ಲು ಅಂದರೆ ಏನನ್ನಾದರೂ ಸಾಧಿಸಬಲ್ಲವಳು ಆಗಿದ್ಲು. ಅವಳು ಯಾರ ಪ್ರಾಣ ತೆಗೆಯೋದಕ್ಕೂ ಕೂಡ ಹಿಂದೆ ಸರಿತಿರಲಿಲ್ಲ. ಈಗ ಭಯ ಅವಳ ಹತ್ರ ಸುಳಿತಿರಲಿಲ್ಲ. ಅವಳು ಕೇಡಿಗೆ ತುಂಬ ಕೃತಜ್ಞಳಾಗಿದ್ಲು. ಕೇಡಿ ಎಲ್ಲರ ಕಡೆ ನೋಡ್ತಾ ಅಂದ್ಲು, ಈಗ ಶುರುವಾಗೋದು ನನ್ನ ಸೇಡಿನ ಕತೆ. ಕೇಡಿಯ ಮುಖದಲ್ಲಿ ರಾಕ್ಷಸನ ಗುಮ್ಮುಡ್ತು. ಅವಳ ಹೆಗಲ ಮೇಲೆ ಒಂದು ಚೇಳು ಹರಿದಾಡ್ತಿತ್ತು. ಕೇಡಿಯ ಕಣ್ಣುಗಳಲ್ಲಿ ಕಿಚ್ಚಿತ್ತು. ಅಲ್ಲಿರೋರೆಲ್ಲರೂ ನಗೋದಕ್ಕೆ ಶುರು ಮಾಡಿದ್ರು. ಮರುದಿನ ಬೆಳಿಗ್ಗೆ ಹಡಗಿನ ಮೇಲೆ ಅಭಿನವ್ ಮಲಗಿದ್ದ. ಅವನಿಗೆ ಪ್ರಜ್ಞೆ ಬಂದಿತ್ತು. ಅಭಿನವ್ ಕೈ ಚಾಚ್ದ. ಅವನು ಅಕ್ಷತಾಳನ್ನು ಅಪ್ಕೊಳ್ಳೋದಕ್ಕೆ ಬಯಸ್ದ, ಆದರೆ ಅವನ ಕೈಗೇನೂ ಸಿಗಲಿಲ್ಲ. ಅವನು ತನ್ನ ಕೈಯಿಂದ ಹಾಸಿಗೆ ಇನ್ನೊಂದು ಬದಿಯನ್ನು ಮುಟ್ಟು ನೋಡ್ದ. ಅವನ ಹಣೆ ಮೇಲೆ ಸುಕ್ಕು ಮೂಡ್ತು. ಅಭಿನವ್ ಒಮ್ಮೆಲೆ ಕಣ್ಬಿಟ್ಟು ಎದ್ದು ಕೂತ. ತನ್ನ ಪಕ್ಕದಲ್ಲಿ ನೋಡ್ದ, ಅಕ್ಷತಾ ಅಲ್ಲಿರಲಿಲ್ಲ. ಅಭಿನವ್ನ ಹುಬ್ಬುಗಳು ಸುಕ್ಕುಗಟ್ಟಿದ್ವು. ಅಭಿನವ್ ಕಂಬಳಿಯನ್ನು ಪಕ್ಕಕ್ಕೆ ಸರಿಸ್ದ. ಅವನು ಸಂಪೂರ್ಣವಾಗಿ ಬೆತ್ತಲೆಯಾಗಿದ್ದ. ಅಭಿನವ್ನ ಮುಖಭಾವ ಕಠೋರವಾಯಿತು. ಅವನು ರೂಮಿನ ಸ್ಥಿತಿಯನ್ನು ನೋಡ್ದ. ಅಲ್ಲಿ ಅಕ್ಷತಾಳ ಅರಿದ ಬಟ್ಟೆಗಳು ಚೆಲ್ಲಾಪಿಲ್ಲಿಯಾಗಿದ್ವು. ಹಾಸಿಗೆ ಮೇಲೆ ಗುರುತುಗಳಿದ್ವು. ಸಮಯ ಕಳೆದಂತೆ ಅಭಿನವ್ ಇನ್ನೂ ಕಠೋರನಾದ. ಅವನು ತನ್ನ ಪ್ಯಾಂಟ್ ಧರಿಸಿದ. ಅಭಿನವ್ ತಕ್ಷಣ ಹಾಸಿಗೆಯಿಂದ ಎದ್ದು ರೂಮ್ನಿಂದ ಹೊರಗೆ ಹೋಗೋದಕ್ಕೆ ಹೊರಟ. ಆಗ ಅವನ ದೃಷ್ಟಿ ಆ ವೈನ್ ಗ್ಲಾಸ್ ಮೇಲೆ ಬಿತ್ತು. ಅವನ ಮುಷ್ಟಿಗಳು ಬಿಗಿಯಾದವು. ಕೋಪದಿಂದ ಅವನು ರೂಮ್ನಿಂದ ಹೊರಗೆ ಬಂದ. ಎಲ್ಲ ಅಂಗರಕ್ಷಕರು ಪ್ರಜ್ಞೆ ತಪ್ಪಿದ್ರು. ಅಭಿನವ್ನ ಕೋಪ ಸ್ಫೋಟಿಸ್ತು. ಅವನು ಜೋರಾಗಿ ಕಿರ್ಚ್ದ. ಅವನ ಕೋಪದ ಧ್ವನಿಯೆಲ್ಲ ಮೊಳಗ್ತು. ಇದು ನೀನು ಮಾಡಿ ಸರಿಯಲ್ಲ, ಇದಕ್ಕೆ ದೊಡ್ಡ ಬೆಲೆ ತರಬೇಕಾಗತ್ತೆ ಸ್ವೀಟಾರ್ಟ್. ಅಭಿನವ್ ಗುಡುಗ್ದ. ಕೆಲವು ಗಂಟೆಗಳಲ್ಲಿ ಅಭಿನವ್ ತನ್ನ ಅರಮನೆಗೆ ತಲುಪ್ದ. ಅವನೆಲ್ಲ ಅಂಗರಕ್ಷಕರು ಮತ್ತು ಅವನ ವೈಯಕ್ತಿಕ ಸಹಾಯಕ ಅಮಿತ್ ಇಡೀ ನಗರದಲ್ಲಿ ಅಕ್ಷತಾಳನ್ನು ಹುಡುಕ್ತಿದ್ರು. ಆದರೆ ಅವಳೆಲ್ಲ ಮಾಯವಾಗಿದ್ಲು ಅಂತ ಯಾರಿಗೂ ತಿಳಿದಿರಲಿಲ್ಲ. ರಾತ್ರಿಯಾಗಿತ್ತು. ಅಭಿನವ್ ಕೋಪದಿಂದ ಸೋಫಾದ ಮೇಲೆ ಕಣ್ಣು ಮುಚ್ಚಿ ಕೂತಿದ್ದ. ಅವನು ತನ್ನ ಮೌತ್ ಆರ್ಗನ್ ಬಾರಿಸ್ತಿದ್ದ. ಅದರ ಧ್ವನಿ ಬಹಳ ಭಯಾನಕವಾಗಿತ್ತು. ಅಭಿನವ್ ಬೆಳಗಿನ ಸ್ಥಿತಿಯಲ್ಲೇ ಇದ್ದ. ಇನ್ನೂ ಅವನು ಸರಿಯಾಗಿ ಬಟ್ಟೆ ಧರಿಸಿರಲಿಲ್ಲ. ಆಗ ಅವನ ಹತ್ರ ಅಮಿತ್ ಬಂದ. ಅಮಿತ್ ತುಂಬ ಎದುರಿದ್ದ. ಅವನ ಮುಖದ ಬಣ್ಣವೇ ಆರು ಹೋಗಿತ್ತು. ಎಲ್ಲಿದ್ದಾಳವಳು? ಅಭಿನವ್ ಕಠೋರವಾಗಿ ಕೇಳಿದ. ಅಮಿತ್ ತನ್ನ ಬಾಸ್ನ ಕೋಪವನ್ನು ಸರಿಯಾಗರ್ತಿದ್ದ. ಅದು ಬಾಸ್ ಮೇಡಮ್ ಎಲ್ಲೂ. ಅಷ್ಟನ್ನು ಹೇಳಿ ಅಮಿತ್ ಸುಮ್ಮನಾದ. ಅದಕ್ಕಿಂತ ಮುಂದೆ ಮಾತಾಡೋ ಧೈರ್ಯ ಅವನಿಗಿರಲಿಲ್ಲ. ಅವನು ಏನೂ ಹೇಳ್ತಿರಲಿಲ್ಲ. ಅಭಿನವ್ ಕೋಪದಿಂದ ಎದ್ದು ಅಮಿತ್ನ ಕಾಲರ್ ಹಿಡ್ಕೊಂಡ. ನನಗೆ ಅವಳು ಯಾವುದೇ ಬೆಲೆ ಕೊಟ್ಟಾದರೂ ಬೇಕು. ಅಭಿನವ್ ಗುಡುಗ್ದ. ಅವನು ಅಮಿತ್ನನ್ನು ನೆಲಕ್ಕೆ ತಳ್ದ. ಅಭಿನವ್ ಅಲ್ಲಿಂದ ನೇರವಾಗಿ ಅಕ್ಷತಾಳ್ ರೂಮಿನ ಕಡೆ ಹೋದ. ಅವನು ಸಿಗರೇಟ್ ರೂಮ್ನಲ್ಲಿದ್ದ. ಕೋಪದಿಂದ ಹೂಕೊಂಡು ಅವನ ಎತ್ತಿ ಅಕ್ಷತಾಳ್ ದೊಡ್ಡ ಫೋಟೋ ಮೇಲೆ ಎಸ್ದ. ಫೋಟೋದ ಗಾಜು ಪುಡಿ ಪುಡಿಯಾಯಿತು. ಅಭಿನವ್ ಅಲ್ಲೇ ನೆಲದ ಮೇಲೆ ಮಂಡಿಯೂರಿ ಕೂತು ಅವನು ಕೋಪದಿಂದ ನೆಲಕ್ಕೆ ಕೂತಿದ್ದ. ತನ್ನ ಕೋಪದಲ್ಲಿ ಅವನು ಹುಚ್ಚನಾದಂತೆ ಕಾಣ್ತಿದ್ದ. ಅಭಿನವನ ಕೈಯಿಂದ ರಕ್ತ ಬರ್ತಿತ್ತು. ಅವನ ಕಣ್ಣುಗಳು ಕೋಪದಿಂದ ತುಂಬಿದ್ವು. ಅವನ ಕಣ್ಣಿಂದ ಒಂದು ಹನಿ ಕಣ್ಣೀರು ಕೈ ಮೇಲೆ ಬಿತ್ತು.
ಅವನ ತಲೆ ಎತ್ತಿ ಅಕ್ಷತಾಳ ಫೋಟೋದ ಕಡೆ ನೋಡ್ದ. ಅವನ ಕಣ್ಣುಗಳಲ್ಲಿ ಕೋಪ ಇತ್ತು. ನೀನು ಕೂಡ ಉಳಿದ ಹೆಂಗಸರಂತೆ ಅದೆಲ್ಲ ಹೋಗೋಳು. ಅಭಿನವ್ ಜೋರಾಗಿ ಕಿರ್ಚ್ದ. ಅಭಿನವ್ ಕೋಪದಿಂದ ನಡುಕ್ತಿದ್ದ. ಅವನ ಕಿವಿಯಲ್ಲಿ ಅಕ್ಷತಾಳ ಮಾತುಗಳು ಕೇಳಿಸ್ತಿದ್ವು. ಐ ಲವ್ ಯು. ಅಭಿನವ್ನ ಕಣ್ಣುಗಳು ಕೋಪದಿಂದ ಕೆಂಪಾಗಿದ್ವು. ನೀನು ಕೇವಲ ಅಭಿನವ್ ರಹಾನಿಯ ಹಠವನ್ನು ನೋಡಿದೀಯಾ. ಈಗ ನೀನು ಅಭಿನವ್ ರಹಾನಿಯ ಹುಚ್ಚುತನ, ಅವನ ಹಠ ಮತ್ತು ದ್ವೇಷದಿಂದ ಕೂಡಿದ ಪ್ರೀತಿಯನ್ನು ನೋಡ್ತೀಯಾ. ಅವನು ಕಿರ್ಚಿದ. ಆ ರೂಮ್ನಲ್ಲಿ ಅವನ ಧ್ವನಿ ಪ್ರತಿಧ್ವನಿಸ್ತು. ಅಭಿನವ್ ತನ್ನ ರಕ್ತ ಸಿಕ್ತ ಕೈಗಳಿಂದ ಮೌತ್ ಆರ್ಗನ್ ಬಾರಿಸೋದಕ್ಕೆ ಶುರು ಮಾಡ್ದ. ಆ ಧ್ವನಿಯಲ್ಲಿ ಅವನ ಹುಚ್ಚುತನ ಎದ್ದು ಕಾಣ್ತಿತ್ತು. ಅಭಿನವ್ ಕೋಪದಿಂದ ನಡುಕ್ತಿದ್ದ. ಅವನ ಕಿವಿಯಲ್ಲಿ ಅಕ್ಷತಾಳ ಮಾತುಗಳು ಕೇಳಿಸ್ತಿದ್ವು. ಐ ಲವ್ ಯು. ಅಭಿನವ್ನ ಕಣ್ಣುಗಳಲ್ಲಿ ಕೋಪ ಇತ್ತು. ನೀನು ಕೇವಲ ಅಭಿನವ್ನ ನೋಡಿದ್ಯಾ. ಇನ್ನು ಮುಂದೆ ನನ್ನ ಹುಚ್ಚುತನ ನೋಡ್ತೀಯಾ. ಅವನ ಆರ್ಭಟ ಇಡೀ ರೂಮ್ ಪೂರ್ತಿ ಪ್ರತಿಧ್ವನಿಸ್ತಾ ಇತ್ತು. ಅವನ ಕಣ್ಣುಗಳು ಮುಚ್ಚಿದವು. ಅವನ ಮುಂದೆ ಅಕ್ಷತಾಳ ಮಾತುಗಳೇ ಸುಳಿತಾ ಇದ್ವು. ಅವಳು ಪದೇ ಪದೇ ಐ ಲವ್ ಯು ಅಂತ ಹೇಳ್ತಾ ಇದ್ದಂಥ ಪದಗಳು. ಅವನು ಇನ್ನೂ ಹೆಚ್ಚಾಗಿ ಮೌತಾರ್ಗಳನ್ನ ಬಾರಿಸುತ್ತಲೇ ಹೋದ. ಅವನ ತುಟಿಗಳಿಂದ ರಕ್ತ ಬರ್ತಿತ್ತು. ಕೋಪದಿಂದ ಅವನ ನರಗಳಿದ್ದು ಕಾಣ್ತಿದ್ವು. ಅಭಿನವ್ನ ಕಣ್ಣು ಮುಂದೆ ಅಕ್ಷತಾ ಮಳೆಯಲ್ಲಿ ಅವರನ್ನು ಅಪ್ಕೊಂಡಿದ್ದು, ಮುತ್ತಿಟ್ಟಿದ್ದು ಎಲ್ಲವೂ ಸುಳಿತಿತ್ತು. ಅಭಿನವ್ ಒಬ್ಬ ಸೈಕೋ ರೀತಿ ಬಾರಿಸ್ತಿದ್ದ. 1 ತಿಂಗಳ ನಂತರ, ಈ 1 ತಿಂಗಳಲ್ಲಿ ಅಭಿನವ್ ಅಕ್ಷತಾಳನ್ನು ಇಡೀ ನಗರದಲ್ಲಿ ಹುಡುಕ್ದ. ಆದರೆ ಅಕ್ಷತಾ ಎಲ್ಲಿಯೋ ಮಾಯವಾಗೋದಂತ ಅನ್ನಿಸ್ತು. ಅವಳ ಬಗ್ಗೆ ಯಾವುದೇ ಸುಳಿವು ಸಿಗ್ತಿರಲಿಲ್ಲ. ಈ 1 ತಿಂಗಳಲ್ಲಿ ಅಭಿನವ್ ಇನ್ನೂ ಹೆಚ್ಚು ಕೋಪಿಷ್ಟ ಮತ್ತು ಅಪಾಯಕಾರಿ ಮನುಷ್ಯನಾಗಿದ್ದ. ಅವನ ಕಣ್ಣುಗಳು ಯಾವಾಗಲೂ ಕೆಂಪಗಿರ್ತಿದ್ವು. ಅಭಿನವ್ ಅರಮನೆಗೆ ಹೋಗೋದನ್ನೇ ನಿಲ್ಲಿಸ್ದ. ಅವನು ಮೊದಲಿಗಿಂತಲೂ ಹೆಚ್ಚು ಕಲ್ಲು ಹೃದಯದವನಾಗಿದ್ದ. ಅಭಿನವ್ ತನ್ನ ಕ್ಯಾಬಿನಲ್ಲಿ ಕೂತಿದ್ದ. ಅವನ ಕಣ್ಣುಗಳು ಮುಚ್ಚಿದ್ವು. ಅಭಿನವ್ ಮೊದಲಿಗಿಂತಲೂ ಹೆಚ್ಚು ಸುಂದರವಾಗಿ ಕಾಣ್ತಿದ್ದ, ಆದರೆ ಅಷ್ಟೇ ಅಪಾಯಕಾರಿ. ಅಭಿನವ್ ತನ್ನ ಎದುರಿಗಿದ್ದ ಅಕ್ಷತಾಳ ದೊಡ್ಡ ಪೇಂಟಿಂಗ್ ಕಡೆ ನೋಡ್ತಿದ್ದ. ಅದನ್ನು ಅವನೇ ಸ್ವತಃ ಬರೆದಿದ್ದ. ಅಭಿನವ್ ಮೌತ್ ಆರ್ಗನ್ ಬಾರಿಸ್ತಿದ್ದ. ಅದು ರಾತ್ರಿಯ ಸಮಯವಾಗಿತ್ತು. ಎಲ್ಲ ನೌಕರರು ಮನೆಗೆ ಹೋಗಿದ್ರು. ಅಭಿನವ್ನ ಕಣ್ಣುಗಳ ಕೆಳಗೆ ಕಪ್ಪು ಕಲೆಗಳಿದ್ವು. ಅವನನ್ನು ನೋಡಿದ್ರೆ ಸರಿಯಾಗಿ ನಿದ್ದೆ ಮಾಡಿದಂತೆ ಕಾಣ್ತಿರಲಿಲ್ಲ. ಆಗ ಅಭಿನವ್ನ ಫೋನ್ ರಿಂಗ್ ಆಯಿತು. ಆದರೆ ಅವನು ಫೋನ್ ಎತ್ತಲಿಲ್ಲ. ಅಭಿನವ್ನ ಫೋನ್ಗೆ ಕೇವಲ ಅತಿ ಮುಖ್ಯವಾದ ಕರೆಗಳು ಮಾತ್ರ ಬರ್ತಿದ್ವು. ಅಭಿನವ್ನ ಫೋನ್ ಸತತವಾಗಿ 4 ಬಾರಿ ರಿಂಗ್ ಆಯಿತು. ಈ ಬಾರಿ ಅಭಿನವ್ ಫೋನ್ ಎತ್ತ. ಅವನ ಮುಖದಲ್ಲಿ ಯಾವುದೇ ಭಾವನೆ ಇರಲಿಲ್ಲ. ಇನ್ನೊಂದು ಕಡೆ ಗಂಡಸಿನ ದನಿ ಕೇಳಿಸ್ತು. ಅಭಿನವ್, ನಾಳೆ ನೀನು ನಿನ್ನ ಮಲತಮ್ಮನ ನಿಶ್ಚಿತಾರ್ಥದ ಪಾರ್ಟಿಗೆ ಬರ್ತಿದ್ಯಾ. ಅಭಿನವ್ನ ತಾತ ಉದಯ್ ರಹಾನೆ ಕಠೋರವಾಗಿ ಕೇಳಿದ್ರು. ಅಭಿನವ್ ಏನೂ ಹೇಳಲಿಲ್ಲ. ಅವನ ತುಟಿಗಳು ಬಿಗಿಯಾದವು. ಉದಯ್ ಅಂದರು, ನೀನು ರಿದಮ್ನ ನಿಶ್ಚಿತಾರ್ಥಕ್ಕೆ ಖಂಡಿತವಾಗಿಯೂ ಬರಬೇಕು. ನಿನ್ನಜ್ಜಿ ಮತ್ತು ನಾನು ಇಬ್ಬರು ಇದನ್ನೇ ಬಯಸ್ತೀವಿ. ಅವನ ತಾತ ಕೋಪದಿಂದ ಹೇಳಿದ್ರು. ಅವ್ರಿಗೆ ತಮ್ಮ ಮೊಮ್ಮಗ ಎಂಥ ಆಟಮಾರಿ ಅಂತ ತಿಳಿದಿತ್ತು. ಅವನು ಯಾರ ಮಾತನ್ನು ಕೇಳ್ತಿರ್ಲಿಲ್ಲ. ನನಗೆ ಆ ಜನರೊಂದಿಗೆ ಯಾವುದೇ ಸಂಬಂಧ ಇಲ್ಲ. ಅಭಿನವ್ ಯಾವುದೇ ಭಾವನೆ ಇಲ್ಲದೆ ಹೇಳ್ದ. ಉದಯ್ ರಹಾನೆ ಕೋಪದಿಂದ, ಅಭಿನವ್, ನೀನು ನಾಳೆ ಬರ್ತಿದ್ಯಾ. ಇದೇ ಅಂತಿಮ ನಿರ್ಧಾರ. ಅಭಿನವ್ ಫೋನ್ ಕಟ್ ಮಾಡ್ದ. ಅಭಿನವ್ ತನ್ನ ಸಹಾಯಕ್ಕೆ ಅಮಿತ್ಗೆ ಏನೋ ಆದೇಶ ನೀಡ್ದ. ಫೋನ್ ಆಫ್ ಮಾಡಿ ಮತ್ತೆ ಮೌತ್ ಆರ್ಗನ್ ಬಾರಿಸೋದಕ್ಕೆ ಶುರು ಮಾಡ್ದ. ಮರುದಿನ ಸಂಜೆ ಅಭಿನವ್ನ ಜೆಟ್ ಮುಂಬೈನಲ್ಲಿ ಲ್ಯಾಂಡ್ ಆಯಿತು. ಅಲ್ಲಿಂದ ಅವನು ನೇರವಾಗಿ ನಿಶ್ಚಿತಾರ್ಥದ ಪಾರ್ಟಿಗೆ ಹೊರಟ. ಅಭಿನವ್ನ ಕಾರ್ ಪಾರ್ಟಿ ಹಾಲ್ ಮುಂದೆ ಬಂದು ನಿಂತಿತು. ಅಲ್ಲಿ ಮೊದಲೇ ರಿಪೋರ್ಟರ್ಸ್ ಇದ್ದರು. ಇಡೀ ಹಾಲನ್ನು ಅದ್ಭುತವಾಗಿ ಅಲಂಕರಿಸಲಾಗಿತ್ತು. ಯಾಕಂದರೆ ರಿದಮ್ ರಹಾನೆ ಕೂಡ ಬಿಸ್ನೆಸ್ ಜಗತ್ತಿನಲ್ಲಿ ಹೆಸರಾಂತ ವ್ಯಕ್ತಿಯಾಗಿದ್ದ. ಇಂದು ಅವನ ನಿಶ್ಚಿತಾರ್ಥವಿತ್ತು. ಡ್ರೈವರ್ ಕಾರಿನ ಬಾಗಿಲು ತೆರೆದ. ಅಭಿನವ್ ಕಾರಿಂದ ಹೊರಬಂದ. ಅವನ ವ್ಯಕ್ತಿತ್ವ ಅಪಾಯಕಾರಿಯಾಗಿತ್ತು. ಮುಖ ಭಾವಹೀನವಾಗಿತ್ತು. ಅಭಿನವ್ ಕಪ್ಪು ಬಣ್ಣದ ಸೂಟ್ ಧರಿಸಿದ್ದ. ಅದರಲ್ಲಿ ಅವನು ಬಹಳ ಸುಂದರವಾಗಿ ಕಾಣ್ತಿದ್ದ. ಅವನು ತನ್ನ ಉದ್ದನೆ ಹೆಜ್ಜೆಗಳನ್ನ ಹಾಕ್ತಾ ಹಾಲಿನ ಕಡೆ ನಡೆದ. ಅವನ ಹಿಂದೆ ಅವನ ಅಂಗರಕ್ಷಕರು ಬರ್ತಿದ್ರು. ವರದಿಗಾರರು ಅವನ ಫೋಟೋ ತೆಗೆಯೋದಕ್ಕೆ ಪ್ರಯತ್ನಿಸ್ತಿದ್ರು. ಆದರೆ ಅಂಗರಕ್ಷಕರು ಯಾರನ್ನು ಹತ್ರ ಬಿಡ್ತಾ ಇರಲಿಲ್ಲ. ಅಭಿನವ್ ಪಾರ್ಟಿ ಹಾಲ್ ಒಳಗೆ ಪ್ರವೇಶಿಸಿದ. ಅವನ ಮೊದಲ ಹೆಜ್ಜೆ ಇಟ್ಟ ತಕ್ಷಣ ಅವನ ಹೃದಯ ಜೋರಾಗಿ ಬಡ್ಕೊಂತು. ಅಭಿನವ್ ಒಂದು ಕ್ಷಣ ಅಲ್ಲೇ ನಿಂತುಬಿಟ್ಟ. ಹುಡುಗಿಯರಂತೂ ಒಂದು ಸಂಚಲನವೇ ಉಂಟಾಯಿತು. ಎಲ್ಲರ ಕಣ್ಣು
ಅಭಿನವ್ ಮೇಲೆ ನೆಟ್ಟಿತ್ತು. ಅಲ್ಲಿ ಕೇವಲ ಅವನ ಬಗ್ಗೆ ಮಾತುಗಳು ನಡೀತಾ ಇದ್ದವು. ವಾಹ್, ಇವನೇ ಅಲ್ವಾ ಅಭಿನವ್, ಇಷ್ಟು ಸುಂದರವಾಗಿದ್ದಾನೆ. ಒಬ್ಬ ಹುಡುಗಿ ನಿಟ್ಟುಸಿರು ಬಿಡ್ತಾ ಅಂದ್ಲು. ಇನ್ನೊಬ್ಳು ಎಷ್ಟು ಹಾಟ್ ಆಗಿದ್ದಾನೆ ಅಂತ ಹೊಗಳಿದ್ಲು. ಎಲ್ಲರ ಗಮನ ಅವನ ಕಡೆ ಇತ್ತು. ಅಭಿನವ್ ಯಾವುದನ್ನು ಗಮನಿಸದೆ ಬಾರ್ ಕೌಂಟರ್ ಹತ್ರ ಹೋಗಿ ಕೂತ. ಅವನಿಗೆ ಈ ಪಾರ್ಟಿ ಬಗ್ಗೆ ಆಸಕ್ತಿ ಇರಲಿಲ್ಲ. ಹುಡುಗಿಯರು ಅವನನ್ನು ಕದ್ದು ನೋಡ್ತಾ ಇದ್ರು, ಆದರೆ ಯಾರು ಅವನ ಹತ್ರ ಹೋಗುವಂಥ ಧೈರ್ಯವನ್ನು ಮಾಡಲಿಲ್ಲ. ಅಭಿನವ್ನ ತಾತ ಮತ್ತು ಅಜ್ಜಿ ಅವನನ್ನು ಭೇಟಿಯಾದರು. ಮೊಮ್ಮಗ ಬಂದಿದ್ದಕ್ಕವರು ಸಂತೋಷವಾಗಿದ್ದರು. ಅವರು ಅವನನ್ನು ಒಬ್ಬನ್ನೇ ಬಿಟ್ಟು ಸುಮ್ಮನಾದರು. ಅವರ ಉದ್ದೇಶ ಈ ಪಾರ್ಟಿಯಲ್ಲಿ ಅಭಿನವ್ಗೆ ಯಾರಾದರೂ ಹುಡುಗಿ ಇಷ್ಟ ಆಗಲಿ ಎಂದಾಗಿತ್ತು. ಆದರೆ ಅಭಿನವ್ ಯಾರ ಕಡೆಯೂ ನೋಡ್ತಾ ಇರಲಿಲ್ಲ. ಅವನು ವೈನ್ ಕುಡಿತಿದ್ದ, ಆದರೆ ಅವನಿಗೆ ಒಳಗೊಳಗೆ ಯಾವುದೋ ವಿಚಿತ್ರವಾದ ಅರಿವು ಆಗ್ತಿತ್ತು. ಎಲ್ಲ ಲೈಟ್ಗಳು ಆಫ್ ಆದವು. ಹಾಲ್ನಲ್ಲಿ ಕತ್ತಲೆ ಆವರಿಸಿತು. ಅನೌನ್ಸರ್ ಘೋಷಿಸಿದ, ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ಇಂದಿನ ಪಾರ್ಟಿಯ ಆಕರ್ಷಣೆ ಮಿಸ್ಟರ್ ರಿದಮ್ ರಹಾನಿ ಮತ್ತು ಅವರ ಭಾವಿ ಪತ್ನಿ ಮಿಸ್ ರಹಾನಿ. ಹಾಲ್ನಲ್ಲಿ ಚಪ್ಪಾಳೆ ಸದ್ದು ಮೊಳಗ್ತು. ಆಗ ಒಂದು ಲೈಟ್ ಆನ್ ಆಯಿತು. ಅಲ್ಲಿ ರಿದಮ್ ರಹಾನಿ ಒಬ್ಬ ಹುಡುಗಿ ಸೊಂಟದ ಮೇಲೆ ಕೈ ಹಾಕಿ ಕೆಳಗೆ ಬರ್ತಿದ್ದ. ಆ ಹುಡುಗಿ ಕೆಂಪು ಬಣ್ಣದ ಗೌನ್ ಧರಿಸಿದ್ಲು. ಅವಳ ಮುಖದಲ್ಲಿ ನಗು ಇತ್ತು. ಅಭಿನವ್ಗೆ ಈವರೆಗೆ ಆಸಕ್ತಿ ಇರಲಿಲ್ಲ, ಆದರೆ ಯಾವಾಗ ಅವನ ಕಿವಿಗೆ ಮಿಸ್ ರಹಾನಿ ಎಂಬ ಪದ ಬಿತ್ತೋ ತಕ್ಷಣ ಅವನ ಗಮನ ಅತ್ತ ಹೋಯಿತು. ಅಭಿನವ್ ಮೆಟ್ಟಿಲು ಇಳಿತಿದ್ದ. ಆ ಜೋಡಿಯನ್ನು ನೋಡಿದ ಅಭಿನವ್ ಕೈಯಲ್ಲಿದ್ದ ವೈನ್ ಗ್ಲಾಸ್ ಕೆಳಗೆ ಬಿದ್ದು ಪುಡಿಯಾಯಿತು. ಅವನ ಬೆರಳುಗಳು ನಡುಗದವು. ಹಾಲ್ ಪೂರ್ತಿ ಕತ್ತಲೆ ಇತ್ತು, ಹಾಗಾಗಿ ಯಾರೂ ಇವನ ಕಡೆ ಗಮನ ಕೊಡಲಿಲ್ಲ. ಅಭಿನವ್ನ ದೃಷ್ಟಿ ಆ ಹುಡುಗಿಯ ಮೇಲಿತ್ತು. ಅವನ ಕಾಲ ಕೆಳಗಿನ ಭೂಮಿಯೇ ಕುಸಿದಂತೆ ಭಾಸವಾಯಿತು. ಕೋಪದಿಂದ ಅವನ ಹೃದಯ ಉರಿಯತೊಡಗಿತು. ಅಭಿನವ್ ಆ ಹುಡುಗಿಯ ನಗುವನ್ನೇ ನೋಡ್ತಿದ್ದ. ಅವನ ಮುಷ್ಟಿಗಳು ಬಿಗಿಯಾದವು. ಅವನ ಸುತ್ತಮುತ್ತಲಿನ ಎಲ್ಲವೂ ಕತ್ತಲೆಯಾದಂತೆ ಅನ್ನಿಸ್ತು. ಅಭಿನವ್ ಒಬ್ಬ ರಾಕ್ಷಸನಂತೆ ಕಾಣ್ತಿದ್ದ. ಕೋಪದಿಂದ ಅವನ ಕಣ್ಣುಗಳು ತುಂಬಿ ಬಂದವು. ಅವನ ರಕ್ತ ಕುದೀತಿತ್ತು. ಅಭಿನವ್ ಕೋಪದಿಂದ ಇನ್ನೊಂದು ವೈನ್ ಗ್ಲಾಸನ್ನು ಕೈಯಲ್ಲೇ ಪುಡಿ ಮಾಡ್ದ. ಅವನ ಕೈಯಿಂದ ರಕ್ತ ಬರ್ತಿತ್ತು. ಅವನ ಕೈ ಪೂರ್ತಿ ರಕ್ತಮಯವಾಗಿತ್ತು. ರಿದಮ್ ರಹಾನಿ ತನ್ನ ಸಂಗಾತಿಯೊಂದಿಗೆ ಕೆಳಗೆ ಬಂದಿದ್ದ. ಹಾಲ್ನಲ್ಲಿ ಲೈಟ್ಗಳ ಆನ್ ಆದವು. ಎಲ್ಲರೂ ಆ ಜೋಡಿಗೆ ಶುಭ ಹಾರೈಸ್ತಿದ್ರು. ಆಗ ಅಭಿನವ್ ಕೋಪದಿಂದ ಎದ್ದ ಜೋಡಿ ಕಡೆ ನಡೆದ. ಅಭಿನವ್ ಅವರ ಮುಂದೆ ನಿಂತಿದ್ದ. ರಿದಮ್ ತನ್ನ ಅಣ್ಣನನ್ನು ನೋಡಿದ ತಕ್ಷಣ ಮುಖಭಾವ ಬದಲಾಯಿತು. ನೀನು ಕೂಡ ಪಾರ್ಟಿಯಲ್ಲಿದ್ಯಾ? ರಿದಮ್ ಕೇಳ್ದ. ಆದರೆ ಅಭಿನವ್ ಕೇವಲ ಆ ಹುಡುಗಿಯನ್ನೇ ನೋಡ್ತಿದ್ದ. ಅವರಿಬ್ಬರು ಅಣ್ಣ ತಮ್ಮಂದಿರಾದರೂ ಒಬ್ರಿಗೊಬ್ಬರು ಅಪರಿಚಿತರಿಗಿಂತ ಕಮ್ಮಿ ಇರಲಿಲ್ಲ. ಅವರಿಬ್ಬರು ಪರಸ್ಪರ ಹಾದಿಯಲ್ಲಿ ಬರ್ತಿರಲಿಲ್ಲ. ಡಾರ್ಲಿಂಗ್, ಇವ್ರು ಯಾರು? ಆ ಹುಡುಗಿ ರಿದಮ್ನನ್ನು ಕೇಳಿದ್ಲು. ಇದೇ ಕ್ಷಣಕ್ಕಾಗಿ ಅಭಿನವ್ ಕಾಯ್ತಿದ್ದ. ಅಭಿನವ್ನ ಕಣ್ಣುಗಳು ಕೋಪದಿಂದ ಉರಿಯತೊಡಗದವು. ಅವನ ಆ ಹುಡುಗಿ ಸೊಂಟದ ಮೇಲೆ ಕೈ ಹಾಕಿ ಅವಳನ್ನ ತನ್ನ ಕಡೆ ಎಳ್ಕೊಂಡ. ಅವಳ ಕೂದಲನ್ನು ಹಿಡಿದು ಅವಳನ್ನು ಹಿಂದಕ್ಕೆ ಬಾಗಿಸಿ ಅವಳ ತುಟಿಗೆ ಮುತ್ತಿಟ್ಟ. ಅವಳು ಅವನ ತೋಳುಗಳಲ್ಲಿ ತೂಗ್ತಿದ್ಲು. ಅವಳ ಕಣ್ಣುಗಳು ದೊಡ್ಡದಾದವು. ಅಲ್ಲಿರೋ ಪ್ರತಿಯೊಬ್ಬರು ಕೂಡ ಸ್ತಬ್ಧರಾದರು. ಒಂದು ಕ್ಷಣ ಸಮಯವೇ ನಿಂತು ಹೋದಂತ ಭಾಸವಾಯಿತು. ಹಾಲ್ನಲ್ಲಿ ಮೌನ ಆವರಿಸಿತು. ರಿದಮ್ ರಹಾನಿಗೆ ಏನು ಮಾಡಬೇಕಂತ ತೋಚಲಿಲ್ಲ. ಅಭಿನವ್ ಕೋಪದಿಂದ ಅವಳನ್ನ ಕಚ್ಚುತ್ತಿದ್ದ. ಅವಳನ್ನು ತಳ್ಳೋದಕ್ಕೆ ಪ್ರಯತ್ನಿಸ್ತಿದ್ಲು. ಅಭಿನವ್ ಅವಳನ್ನ ಹುಚ್ಚನಂತೆ ಚುಂಬಿಸ್ತಿದ್ದ. ಆ ಹುಡುಗಿ ತನ್ನ ಪೂರ್ಣ ಶಕ್ತಿ ಹಾಕವನ್ನು ತಳ್ಳಿದ್ಲು. ಚಠಾರ್ ಎಂಬ ಶಬ್ದ ಮೊಳಗ್ತು. ಅಭಿನವ್ನ ಮುಖ ಒಂದು ಬದಿಗೆ ಸರಿತು. ಆ ಹುಡುಗಿಯ ತುಟಿಗಳ ಮೇಲೆ ರಕ್ತ ಇತ್ತು. ನಿನಗೆಷ್ಟು ಧೈರ್ಯ? ಅವಳು ಕಿರ್ಚಿದ್ಲು. ಅವಳ ಧ್ವನಿ ಕೇಳಿ ಎಲ್ಲರೂ ಎಚ್ಚರಗೊಂಡರು. ರಿದಮ್ ಕೋಪದಿಂದ ಅಭಿನವ್ನನ್ನು ನೋಡ್ದ. ಅಭಿನವ್ ಅವಳ ದವಡಿಯನ್ನು ಗಟ್ಟಿಯಾಗಿಡ್ಕೊಂಡ. ಏನಾಯಿತು ಸ್ವೀಟಾರ್ಟ್? ಇಷ್ಟು ಬೇಗ ಮರೆತು ಬಿಟ್ಟಿಯಾ? ಯಾರು ನೀವು? ನಾನು ನಿಮ್ಮನ್ನು ಇದೇ ಫಸ್ಟ್ ನೋಡ್ತಿರೋದು, ಗೊತ್ತಿಲ್ಲ. ಆ ಹುಡುಗಿ ಅವನ ಕೈಯನ್ನು ಕೊಡ್ಕೊಂಡು ಹೇಳಿದ್ಲು. ಅಭಿನವ್ನ ಮುಖದಲ್ಲಿ ಒಂದು ವಿಚಿತ್ರ ನಗು ಮೂಡ್ತು. ಅವನು ಜೋರಾಗಿ ನಗೋದಕ್ಕೆ ಶುರು ಮಾಡ್ದ. ಅವನ ಧ್ವನಿ ಹಾಲ್ ಪೂರ್ತಿ ಪ್ರತಿಧ್ವನಿಸ್ತು. ಅವನೊಬ್ಬ ಹುಚ್ಚನಂತೆ ಕಾಣ್ತಿದ್ದ. ರಿದಮ್ ಆ ಹುಡುಗಿಯನ್ನು ತನ್ನ ಕಡೆ ಎಳ್ಕೊಂಡು ಅವಳನ್ನ ತನ್ನ ಹಿಂದೆ ನಿಲ್ಲಿಸಿ ಕಿರ್ಚ್ದ. ನನ್ನ ನಿಶ್ಚಿತ ಮದುವನ್ನು ಮುತ್ತಿಕ್ಕೋದಕ್ಕೆ ನಿನಗೆಷ್ಟು ಧೈರ್ಯ? ನಿನಗೆ ಇದನ್ನು ಮಾಡೋದಕ್ಕೆ ಹೇಗೆ ಸಾಧ್ಯ ಆಯಿತು? ಆ ಹುಡುಗಿ ರಿದಮ್ನನ್ನು ಅಪ್ಕೊಂಡು ನಿಂತಳು. ಡಾರ್ಲಿಂಗ್, ಯಾರಿ ಮನುಷ್ಯ? ನಂಗೆ ಭಯ ಆಗ್ತದೆ. ಅಭಿನವ್ ಕೋಪದಿಂದ ಕೆರಳ್ದ. ಅವನು ಅವಳನ್ನ ಮತ್ತೆ ತನ್ನ ಕಡೆಗೆ ಎಳ್ಕೊಂಡು, ಏನಾಯಿತು ಸ್ವೀಟಾರ್ಟ್? ಇವನಿಗೆ ನಮ್ಮ ಬಗ್ಗೆ ಹೇಳಿಲ್ವಾ ಅಂದ.
ಯಾರು ನೀವು? ನನಗೆ ಗೊತ್ತಿಲ್ಲ. ಓ, ನಿನಗೆ ನನಗೆ ಗೊತ್ತಿಲ್ವೇ? ಇನ್ನೊಬ್ಬ ಗಂಡಸು ಸಿಕ್ಕಿದ ತಕ್ಷಣ ನನ್ನ ಮರ್ತಿದ್ಯಾ? ಬಾಯಿ ಮುಚ್ಚು, ನೀವೇನು ಮಾತಾಡ್ತಿದ್ದೀರಿ? ನನಗೆ ನಿಮ್ಮ ಪರಿಚಯನೇ ಇಲ್ಲ. ಆ ಹುಡುಗಿ ಅವನನ್ನು ತಳ್ಳಿದ್ಲು. ಅಭಿನವ್ನ ಕಣ್ಣುಗಳಲ್ಲಿ ಹುಚ್ಚುತನ ಇತ್ತು. ಆ ಹುಡುಗಿ ಮೆಟ್ಟಲು ಹತ್ತಿ ಮೇಲೆ ಓಡಿ ಹೋದ್ಲು. ಅಭಿನವ್ ಅವಳ ಹಿಂದೆ ಹೋಗೋದು ಹೊರಟಾಗ ರಿದಮ್ ಎದುರು ಬಂದ. ಅವಳು ನನ್ನ ಬಾವಿ ಪತ್ನಿ. ರಿದಮ್ ಕಿರ್ಚಿದ. ಅಭಿನವ್ ರಿದಮ್ನನ್ನ ಪಕ್ಕಕ್ಕೆ ತಳೆದಾಗ ಅವನ ಮುಂದೆ ಮಲತಾಯಿ ಅನಿತಾ ರಹಾನೆ ಬಂದು ನಿಂತಳು. ಅವಳು ಅಭಿನವ್ಗೆ ಹೊಡೆಯೋದು ಕೈ ಎತ್ತಿದ್ಲು. ತಕ್ಷಣ ಅಂಗರಕ್ಷಕರು ಅವಳ ಕೈಯನ್ನು ತಡೆದ್ರು. ಅನಿತಾ ಕಿರ್ಚಿದ್ಲು. ನಿನಗೆ ನಾಚಿಕೆ ಆಗೋದಿಲ್ವೇ? ನಿನ್ನ ತಮ್ಮನ ಹೆಂಡತಿ ಮೇಲೆ ಕಣ್ಣು ಹಾಕ್ತಿದ್ಯಾ? ಅವಳ ಕಣ್ಣಲ್ಲಿ ಅಭಿನವ್ಗಾಗಿ ದ್ವೇಷ ಇತ್ತು. ಅಭಿನವ್ನ ಮುಖ ಕಠೋರವಾಯಿತು. ಆ ಹುಡುಗಿ ಕಂಬದ ಹಿಂದಿನಿಂದ ಅಡಗಿ ಅಭಿನವ್ನನ್ನೇ ನೋಡ್ತಿದ್ಲು. ಅವಳ ಹಣೆಯ ಮೇಲೆ ಬೆವರಿನ ಹನಿಗಳಿದ್ವು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಳ್ಳೋದ್ರ ಮೂಲಕ ವೀಡಿಯೋ ಮೊದಲೇ ನೋಡಿ. ಥ್ಯಾಂಕ್ ಯು.